ರಾಜ್ಯದಲ್ಲಿ ಈಗಾಗಲೇ ಚಳಿ ವೆದರ್ ಸ್ಟಾರ್ಟ್ ಆಗಿದೆ. ಥಂಡಿ ಹೊಡೆತಕ್ಕೆ ರಾಜ್ಯದ ಜನರು ಕೂಡ ತತ್ತರಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿಯೇ ಹವಾಮಾನ ಇಲಾಖೆ ವೆದರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಏನದು ಬನ್ನಿ ನೋಡ್ಕೊಂಡು ಬರೋಣ. ಈ ಬಾರಿ ರಾಜ್ಯವ್ಯಾಪಿ ಜೋರಾಗಲಿದೆ ಚಳಿಯ ಭರ. ಹೊಸ ವರ್ಷಕ್ಕೆ ಬೆಂಗಳೂರನ್ನ ಸ್ವಾಗತಿಸಲಿದೆ ಥಂಡಿ. ಜನವರಿಯಲ್ಲಿ ಕಳೆದ ವರ್ಷಕ್ಕಿಂತ ಹೆಚ್ಚು ಕೊರೆ ಸಾಧ್ಯತೆ. ಸಾಮಾನ್ಯವಾಗಿ ಪ್ರತಿ ವರ್ಷಾಂತ್ಯಕ್ಕೆ ರಾಜ್ಯದಲ್ಲಿ ಚಳಿಗಾಲ ಆರಂಭವಾಗುತ್ತೆ. ರಾಜ್ಯದ ಉತ್ತರ ಒಳನಾಡು ಪ್ರದೇಶದಲ್ಲೇ ಇಡೀ ಸೀಸನ್ ಪೂರ್ತಿ ಕೊಂಚ ಹೆಚ್ಚೆ ಕಾಟ ನೀಡಿ ಈ ಭಾಗದ ಜನರನ್ನ ಹೈರಾಣಾಗಿಸುತ್ತದೆ. ಆದ್ರೆ ಈ ಬಾರಿ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಚಳಿ ಹೆಚ್ಚು ಕಾಡುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹೌದು, ಈ ಬಾರಿ ಕಳೆದ ವರ್ಷಕ್ಕಿಂತಲೂ ಹೆಚ್ಚು ಚಳಿಯ ಕಾಟ ಹೆಚ್ಚಾಗುವ ಸಾಧ್ಯತೆ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜೊತೆಗೆ ಬೆಂಗಳೂರಿಗರಿಗೂ ಕಳೆದ ಬಾರಿಗಿಂತ ಹೆಚ್ಚು ಚಳಿ ಕಾಡುವ ಸಾಧ್ಯತೆ ಇದೆಯಂತೆ. ರಾಜ್ಯದ ಹಲವೆಡೆ ನವೆಂಬರ್ ಮಧ್ಯದಲ್ಲೇ ಚಳಿ ಕಾಟ ಜೋರಾಗಿ ವಾತಾವರಣ ಬದಲಾದಂತೆ ಮತ್ತು ಈ ಬಾರಿ ಮಳೆ ಕೂಡ ಉತ್ತಮವಾಗಿರುವ ಕಾರಣ ಚಳಿಯ ಹೆಚ್ಚಳವಾಗಲಿದೆ ಅಂತಿದೆ ಹವಾಮಾನ ಇಲಾಖೆ. ರಾಜ್ಯದ ಉತ್ತರ ಒಳನಾಡಿನ ರಾಯಚೂರು, ಬೆಳಗಾವಿ, ಬೀದರ್, ಕಲಬುರಗಿ, ಹಾವೇರಿ, ಯಾದಗಿರಿ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ 6 ಡಿಗ್ರಿವರೆಗೆ ಇಳಿಕೆ ಸಾಧ್ಯತೆ ಇದೆ ಅಂತಿದ್ದಾರೆ. ಸಾಮಾನ್ಯವಾಗಿ ಈ ಭಾಗಗಳಲ್ಲಿ ರಾಜ್ಯದ ಉಳಿದ ಭಾಗಕ್ಕಿಂತ ಸ್ವಲ್ಪ ಹೆಚ್ಚೆ ಚಳಿ ಪ್ರತಿ ವರ್ಷವೂ ಕಾಡುತ್ತೆ. ಈ ಬಾರಿ ಅದಕ್ಕೂ ಹೆಚ್ಚಾಗಿ ಕಾಟ ನೀಡಬಹುದು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ಶೀತಗಾಳಿಯ ಎಫೆಕ್ಟ್ ಕೂಡ ಇರುವ ಸಾಧ್ಯತೆ ದಟ್ಟವಾಗಿದೆ ಎಂದು ಎಚ್ಚರಿಕೆ ನೀಡಿದೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ವರ್ಷನೂ ಚಳಿ ನಾರ್ಮಲ್ ಆಗೇ ಇರ್ತೈತಿ. ಡಿಸೆಂಬರ್ ತಿಂಗಳಲ್ಲಿ ಬೀದರು, ಕಲಬುರಗಿ, ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಈ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 9ರಿಂದ 11 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗ್ಬೋದು. ರಾಯಚೂರು, ಕೊಪ್ಪಳ, ಗದಗ, ಹಾವೇರಿ ಈ ಜಿಲ್ಲೆಗಳಲ್ಲಿ ಕೂಡ ಕನಿಷ್ಠ ಉಷ್ಣಾಂಶ ಸುಮಾರು 10ರಿಂದ 12 ಡಿಗ್ರಿ ಸೆಂಟಿಗ್ರೇಡ್ ಹೋಗ್ಬೋದು. ಶೀತಗಾಳಿ ಚಾನ್ಸಸ್ ಇದೆಯಾ ಸರ್? ಶೀತಗಾಳಿ ಚಾನ್ಸಸ್ ಐತಿದೆ. ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಮತ್ತು ಗದಗ ಜಿಲ್ಲೆಗಳಲ್ಲಿ ಶೀತಗಾಳಿಯೂ ಸಾಧ್ಯತೆಗಳದಾವೆ. ಇದು ಕೇವಲ ಉತ್ತರ ಒಳನಾಡಿಗೆ ಮಾತ್ರ ಸೀಮಿತ ಆಗಿಲ್ಲ. ಬೆಂಗಳೂರಿಗೂ ಈ ಬಾರಿ ಚಳಿಕಾಟ ಹೆಚ್ಚಾಗುವ ಬಗ್ಗೆಯೂ ಮುನ್ಸೂಚನೆ ನೀಡಿದೆ. ಡಿಸೆಂಬರ್ನಿಂದ ಹಂತ ಹಂತವಾಗಿ ಚಳಿ ಹೆಚ್ಚಾಗಲಿದ್ದು, ಜನವರಿಯಲ್ಲಿ ಪೀಕ್ ಮಟ್ಟ ತಲುಪುವ ಸಾಧ್ಯತೆ ಇದೆ. ಕಳೆದ ವರ್ಷ ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ 14 ಡಿಗ್ರಿ ಸೆಂಟಿಗ್ರೇಡ್ಗಿತ್ತು. ಈ ಬಾರಿ 12 ಡಿಗ್ರಿವರೆಗೂ ಕಡಿಮೆಯಾಗಬಹುದು ಅಂತ ಅಂದಾಜಿಸಲಾಗಿದೆ. ಇದು ಜನವರಿ ತಿಂಗಳಲ್ಲಿ ಹೆಚ್ಚು ಕಾಡುವ ಸಾಧ್ಯತೆ ಇದ್ದು, ಆರೋಗ್ಯದ ಕಡೆ ಹೆಚ್ಚು ಗಮನ ಇರಲಿ ಅಂತಿದ್ದಾರೆ ಹವಾಮಾನ ಇಲಾಖೆ ತಜ್ಞರು. ಬೆಂಗಳೂರಿನಲ್ಲಿ ಕೂಡ 12 ಡಿಗ್ರಿ ತನಕ ಬರ್ಬೋದು. ಪೀಕ್ ಸೀಸನ್ನಲ್ಲಿ ಬೆಂಗಳೂರಿನಲ್ಲಿ ಕೆಲವೊಮ್ಮೆ 12 ಡಿಗ್ರಿ ತನಕ ಬರ್ಬೋದು ಕೆಲವೊಂದು ದಿವಸ. ಮತ್ತು ಇದು ಜನವರಿ ತನಕ ಜಾಸ್ತಿ ಚಳಿ ಇರ್ತೈತಿ. ಮುಂದೆ ಫೆಬ್ರವರಿ ನಂತರ ಮತ್ತೆ ಚಳಿ ಕಡಿಮೆ ಆಕ್ಕಂತ ಹೋಗ್ತೈತಿ. ಜನವರಿ 14ರಿಂದ ಇದು ಚಳಿ ಕಡಿಮೆ ಆಗ್ತಾ ಹೋಗಿ ಫೆಬ್ರವರಿಯಲ್ಲಿ ಕಡಿಮೆ ಆಗುತ್ತಾ, ಮುಂದೆ ಮಾರ್ಚ್ಲಿಂದ ಮತ್ತೆ ಬಿಸಿಲು ಜಾಸ್ತಿ ಆಕ್ಕಂತ ಹೋಗ್ತದೆ. ಕಳೆದ ವರ್ಷದಲ್ಲಿ ಚಳಿ ಅಷ್ಟೊಂದು ಬರಲಿಲ್ಲ. ಜನವರಿ 14ರಿಂದ ಚಳಿಗಾಲನ ಅಷ್ಟು ಅನುಭವ ಆಗಲಿಲ್ಲ. ಆದರೆ ಬೆಂಗಳೂರಿನಲ್ಲಿ ಕೆಲವೊಮ್ಮೆ 14 ಡಿಗ್ರಿ ಸೆಂಟಿಗ್ರೇಡ್ ತನಕ ಕನಿಷ್ಠ ಉಷ್ಣಾಂಶ ಹೋಗಿತ್ತು. ಒಟ್ಟಾರೆ ಚಳಿಗಾಲದಲ್ಲಿ ಹಲವು ಆರೋಗ್ಯ ಸಮಸ್ಯೆಗಳ ಎದುರಾಗುವ ಸಾಧ್ಯತೆ ಇರಲಿದೆ. ಆಹಾರ ಮತ್ತು ಜೀವನ ಶೈಲಿಗಳ ಮೇಲೆ ಹೆಚ್ಚು ಗಮನ ಕೊಡೋದು ಸೂಕ್ತ. ಅದರಲ್ಲೂ ಮಕ್ಕಳು, ವೃದ್ಧರು, ಗರ್ಭಿಣಿಯರು ಕೊಂಚ ಹೆಚ್ಚು ಎಚ್ಚರಿಕೆ ವಹಿಸಿದ್ರೆ ಒಳ್ಳೆಯದು. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.